ನಮಸ್ಕಾರ. ಕೆಲವೊಂದ್ಸರಿ ನಮ್ಗೆ ಹೆಂಗಾಗಿಬಿಡ್ತದೆ ಅಂದ್ರೆ ಜೀವನದಾಗ ಭಾಳ ಬೇಸರ ಮಾಡ್ಕೊಂಡ್ಬಿಡ್ತೀವಿ. ಏನಪ್ಪ ಎಲ್ಲ ಕಷ್ಟಗಳು ನನಗೆ ಬರ್ತಾವೆ, ಎಲ್ಲ ತೊಂದರೆಗಳು ನನಗೆ ಬರ್ತಾವೆ, ನಾ ಜಗತ್ತಿನಾಗ ನಾ ಒಬ್ಬನೇ, ನಾನು ಭಗವಂತನ ಕಣ್ಣಿಗೆ ನಾ ಒಬ್ಬನೇ ಕಾಣಕತ್ತೀನಿ, ನಾನು ಎಲ್ಲ ಸಮಸ್ಯೆಗಳು ನನ್ನ ಮುಂದೆ ತಂದಿಡಕತ್ತಾನ ಅನ್ನೋ ವಿಚಾರ ಬಂದ್ಬಿಡ್ತು. ಇಲ್ಲಿ ನಾವು ಆ ಬೇಸರದಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಮಾಡಕ್ಕೆ ಶುರು ಮಾಡ್ತೀವಿ. ಅದರ ಒಂದು ವಿಚಾರ ನಾವು ಮಾಡಬೇಕು, ಏನಂದರೆ ನಮಗೆ ತೊಂದರೆ ನೀಡ್ತಕ್ಕಂಥ ಅದೆಷ್ಟೋ ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಬಲಿಷ್ಠರಾಗಲಿಕ್ಕೆ ಕಾರಣ ಆಗಿರ್ತವೆ, ಬಲಿಷ್ಠವಾಗಿ ನಾವು ಬೆಳೀಲಿಕ್ಕೆ ಸಹಕಾರಿಯಾಗಿರ್ತವೆ. ಅದಕ್ಕಾಗಿ ಆ ತೊಂದರೆಗಳು ನಮಗೆ ಮುಖ್ಯ ಆಗ್ತವೆ, ಸಮಸ್ಯೆಗಳು ಮುಖ್ಯ ಆಗ್ತವೆ. ಅದೆಷ್ಟೋ ಸಮಸ್ಯೆಗಳಿಂದ, ಅದೆಷ್ಟೋ ತೊಂದರೆಗಳಿಂದ ನಮಗೆ ಅದೆಷ್ಟೋ ಪಾಠಗಳು ಸಿಕ್ಕಿರ್ತವೆ, ಜೀವನ ಪಾಠಗಳು, ಅನುಭವಗಳು ಸಿಕ್ಕಿರ್ತವೆ. ಆ ಅನುಭವಗಳ ಮೂಲಕ ನಮ್ಮ ಜೀವನ ಮತ್ತಷ್ಟು ಬಲಿಷ್ಠ ಆಗ್ತವೆ, ಗಟ್ಟಿ ಆಗ್ತವೆ, ಸದೃಢ ಆಗ್ತವೆ. ಆ ಜೀವನ, ಸದೃಢ ಜೀವನಕ್ಕೆ ಸಮಸ್ಯೆಗಳು ಬೇಕು. ಸರಳ ಜೀವನದಲ್ಲಿ ಸಮಸ್ಯೆಗಳು ಇರುವುದಿಲ್ಲ ಮತ್ತು ಅದು ಬಲಿಷ್ಠವಾಗಿರುವುದಿಲ್ಲ. ಆ ಜೀವನ ಸದೃಢವಾಗಿರುವುದಿಲ್ಲ, ರೋಮಾಂಚನವಾಗಿರುತ್ತಲ್ಲ. ಅವ್ರ ಜೀವನದ ಒಂದು ಕತೆ ಕೇಳಕತ್ತಂದ್ರೆ ಅದರಲ್ಲಿ ಯಾರೂ ಆಸಕ್ತಿ ತೋರಿಸೋದಿಲ್ಲ, ಯಾಕಂದ್ರೆ ಆ ಕಥೆಯಲ್ಲಿ ಏನೂ ಸೊಗಸೇ ಇರುವುದಿಲ್ಲ. ಇತಿಹಾಸವನ್ನು ನಾವು ಗಮನಿಸಿದಾಗ ಅದೆಷ್ಟೋ ಮಹಾನ್ ಪುರುಷರೇನಾಗ್ಯಾರಲ್ಲ, ಅವ್ರ ಜೀವನ ಯಾವುದು ಸರಳ ಇರುವುದಿಲ್ಲ. ಹೆಜ್ಜೆಜ್ಜೆಗೂ ಸಮಸ್ಯೆಗಳ ಸವಾಲುಗಳನ್ನು ಸ್ವೀಕರಿಸ್ತಾ ಅವರು ಜೀವನವನ್ನು ಬಲಿಷ್ಠ ಮಾಡುತ್ತಾ ಸಾಗಿದ್ರು. ಸಮಸ್ಯೆಗಳೊಂದಿಗೆ ಅವರ ವ್ಯವಹಾರ ಹೆಂಗಿತ್ತು, ಅವರ ಪ್ರತಿಕ್ರಿಯೆ ಹೆಂಗಿತ್ತು, ಅವರು ಆ ಸಮಸ್ಯೆಗಳನ್ನು ಹೆಂಗೆ ಸ್ವೀಕರಿಸಿದ್ರು, ಹೆಂಗೆ ಬಗೆಹರಿಸ್ಕೊಂಡ್ರು, ಅವರ ಜೀವನದಿಂದ ಕಲಿತಕ್ಕಂಥ ಪಾಠ ನಮಗೆ. ಆ ಇತಿಹಾಸದ ವ್ಯಕ್ತಿಗಳನ್ನು ಗಮನಿಸಿದಾಗ ನಾವು ನಮ್ಮ ಜೀವನದಲ್ಲಿ ಹೆಂಗೆ ಸಮಸ್ಯೆಗಳನ್ನು ಸ್ವೀಕರಿಸಬೇಕು, ಬದುಕನ್ನು ಗಟ್ಟಿಗೊಳಿಸ್ಕೋಬೇಕು, ಆ ತೊಂದರೆಗಳನ್ನು ಹೆಂಗೆ ನಿವಾರಿಸ್ಕೊಳ್ಬೇಕು ಅನ್ನೋದು ಕಲಿಯಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಮುಖ್ಯ ವಿಚಾರ, ಹಸಿವಿನಿಂದ ಸಾಧಿಸಿದವರಿಗಿಂತ ಅವಮಾನದಿಂದ ಬೆಳೆದವರೇ ಹೆಚ್ಚಾಗ್ತಾರೆ ಇತಿಹಾಸದಲ್ಲಿ. ಯಾಕಂದ್ರೆ ಹಸಿವಿಗಿಂತ ಅವಮಾನ ಭಾಳ ತಪ್ಪು. ಹಸಿವಿನಿಂದ ಅದೆಷ್ಟೋ ಜನ ಸತ್ತೋಗ್ಯಾರ, ಅವಮಾನದಿಂದ ಸಾಕಷ್ಟು ಜನ ಬೆಳೆದಾರ. ಇತಿಹಾಸದ ಮಹಾನ್ ಪುರುಷರ ನಾವು ಜೀವನ ಕಥೆಯನ್ನು ಗಮನಿಸಿದಾಗ ಕಂಡುಬರುತ್ತದೆ. ಅವಮಾನವನ್ನೇ ಜೀವನದ ಮೆಟ್ಟಿಲನ್ನಾಗಿ ಬಳಸ್ಕೊಂಡು ಮುಂದುವರ್ತಾರೆ. ಕೌಟಿಲ್ಯ ಇರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಇರ್ಬೋದು, ದುರ್ಯೋಧನ ಆಸ್ಥಾನದಲ್ಲಿ ಅದಕ್ಕೆ ಸಾಕಷ್ಟು ಅವಮಾನ ಆಗ್ತದೆ, ಆದರೂ ಸಹಿಸ್ಕೊಳ್ತಾರೆ, ಬೆಳೀತಾರೆ. ಅದಕ್ಕಾಗಿ ಮಯೂರ ವರ್ಮ ಇರ್ಬೋದು, ಇಂಥವರ ಜೀವನವನ್ನು ನಾವು ಗಮನಿಸಿದಾಗ ನಾವು ಏನು ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನಗಳಾಗ್ತಾವ, ಆ ಅವಮಾನಗಳು ನಮಗೆ ಒಂದು ಪ್ರೇರಣೆಗಳಾಗಿರ್ತವೆ, ಬೆಳೀಲಿಕ್ಕೆ ನಮ್ಮ ಮನಸ್ಸಿನಲ್ಲಿ ಛಲವನ್ನು ತುಂಬುತ್ತವೆ. ನಾನು ಇವರೆಲ್ಲರೂ ಸಾಧಿಸಿ ತೋರಿಸ್ಬೇಕು, ಬೆಳೆದು ನಿಂತು ತೋರಿಸ್ಬೇಕು ಅಂತ ಒಂದು ಪ್ರೇರಣೆಯನ್ನು ಆ ಅವಮಾನಗಳಿಂದ ಸಿಗ್ತದೆ. ಆ ಛಲ ಹುಟ್ಟುತ್ತದೆ ಮನಸ್ಸಿನಲ್ಲಿ. ಸುಮ್ಮನೆ ನಮ್ಮಲ್ಲಿ ಛಲ ಹುಟ್ಟೋದಿಲ್ಲ. ಛಲ ಹುಟ್ಟಬೇಕಂದ್ರೆ ಒಂದಿಷ್ಟು ತ್ರಾಸ ಆಗೇ ಬೇಕು. ಭೂಮಿಯಾಗ ಬೆಳೆ ಬರಬೇಕು ಅಂತಂದ್ರೆ ಭೂಮಿಯನ್ನು ನಾವು ನೀರ ಒಳಗೆ ಗುತ್ತಿ ಬಿತ್ತಿ ಅದಕ್ಕೆ ತೊಂದರೆ ಮಾಡ್ತೀವಿ, ಆನಂತರನೇ ಅದು ಬೆಳೆ ಬರೋದು. ಸುಮ್ಮನೆ ಬರಲ್ಲ. ಭೂಮಿಯ ಎದೆಯನ್ನು ಬಗೆದು ನಾವು ನೇಗಿಲನ್ನು ಹೊಡಿತೀವಿ, ಆನಂತರ ಬಿತ್ತೀವಿ. ಈ ರೀತಿ
ಮೊದಲು ತೊಂದರೆಗಳ ನಂತರನೇ, ಸಮಸ್ಯೆಗಳ ನಂತರನೇ, ಅವಮಾನಗಳ ನಂತರನೇ ನಮ್ಮ ಮನಸ್ಸಿನಲ್ಲಿ ಒಂದು ದೃಢ ನಿಶ್ಚಯಗಳು ಉಂಟಾಗ್ತವ, ಛಲ ಉಂಟಾಗ್ತದ, ಸಾಧಿಸ್ಬೇಕು ಅನ್ನುವ ಭಾವನೆಗಳು ತುಂಬಿಕೊಳ್ತವ. ಆ ಭಾವಗಳೇ ನಮ್ಮನ್ನು ಬೆಳೀಲಿಕ್ಕೆ ಕಾರಣ ಆಗ್ತವೆ. ನಾವು ಬೆಳಿಬೇಕು ಅಂತಂದ್ರೆ ಆ ಅವಮಾನಗಳನ್ನೇ ನಮ್ಮ ಪ್ರಗತಿಯ ಮೆಟ್ಟಿಲುಗಳನ್ನಾಗಿ ನಾವು ಬಳಸ್ಕೊಳ್ಳೋದನ್ನು ಕಲಿಬೇಕು. ಆ ಸಮಸ್ಯೆಗಳನ್ನೇ ಸಮಾಧಾನದಿಂದ ನಾವು ಸ್ವೀಕರಿಸೋದನ್ನು ಕಲಿಬೇಕು. ಕಲಿತಾ ಕಲಿತಾ ಬೆಳೀತಾ ಹೋಗ್ಬೇಕು. ಇಲ್ಲಿ ಎದೆಗುಂದಿ ಕುಂತೆವು ಅಂತಂತಂದ್ರೆ, ಎದೆ ಹೊಡೆದು ಕುಂತೆವು ಅಂತಂದ್ರೆ ಯಾವ ಸಾಧನೆಗಳು ಸಾಧ್ಯವಾಗುವುದಿಲ್ಲ. ಬದುಕು ಇದ್ದಲ್ಲೇ ಇರ್ತದೆ. ಒಂದು ಸಾಮಾನ್ಯವಾದ ಬದುಕು ನಮ್ದಾಗಿರ್ತದೆ. ಸಾಮಾನ್ಯರಲ್ಲೇ ಒಂದು ಅಸಾಮಾನ್ಯವಾದ ಬದುಕನ್ನು ನಮ್ದಾಗಿಸ್ಕೊಳ್ಬೇಕಂದ್ರೆ, ನಮ್ಮ ಬದುಕು ಒಂದಿಷ್ಟು ರೋಚಕಮಯವಾಗಿರ್ಬೇಕಂದ್ರೆ, ನಮ್ಮ ಬದುಕಿನಲ್ಲಿ ಅದೆಷ್ಟೋ ಬಣ್ಣಗಳು ತುಂಬ್ಕೋಬೇಕಾಗಿತ್ತಂದರೆ, ನಮ್ಮ ಬದುಕಿನಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಸ್ವೀಕರಿಸೋದನ್ನು ಕಲಿಬೇಕು. ಅವುಗಳನ್ನು ಗೌರವಿಸಿ ನಾವು ಸ್ವೀಕರಿಸ್ಕೊಂಡು ನಮ್ಮ ಜೊತೆ ಅವುಗಳನ್ನು ತೊಗೊಂಡೋಗ್ತಾ ಪರಿಹರಿಸ್ಕೊಂಡು ಅದರ ಮೂಲಕ ನಾವು ಬೆಳೀಬೇಕು. ಅವಮಾನಗಳಾದಾಗ ಅದನ್ನೇ ಚಿಂತಿಸುತ್ತಾ ಕೊರಗುತ್ತಾ ಕುಂದಿರುವುದಲ್ಲ. ಚಿಂತಿಸುತ್ತಾ ಕೊರಗುತ್ತಾ ಕುಂದ್ರೆ ಇಲ್ಲಿ ನಾವು ಕಲಾಸ ಆಗ್ಬೋದು. ನಾವು ಕಲಾಸ ಹೋದ್ರೂ ಏನೂ ವ್ಯತ್ಯಾಸ ಆಗಲ್ಲ ಈ ಜಗತ್ತಿನಲ್ಲಿ. ಯಾವಾಗ ನಾವು ಆ ಅವಮಾನವನ್ನು ಮೆಟ್ಟಿ ನಿಂತು 4 ಮಂದಿ ಕಣ್ಣಿಗೆ ಕಾಣಂಗೆ ಬೆಳಿತೀವಲ್ಲ, ಆವಾಗ ವ್ಯತ್ಯಾಸ ಆಗ್ತದೆ ಜಗತ್ತಿನಾಗ. ಅಲ್ಲೇ ಚಿಂತೆ ಮಾಡಿ ಕಲಸ ಆದ ಉತ್ತರ ಏನು ವ್ಯತ್ಯಾಸ ಆಗಲ್ಲ. ನಾವು ಇದ್ದೇವು ಅನ್ನೋ ಒಂದು ನೆನಪು ಕೂಡ ಯಾರಿಗೆ ಗೊತ್ತಲ್ಲ. ಅದಕ್ಕಾಗಿ ಅವಮಾನಗಳೇ ಮುಂದೊಂದಂತನ ಸನ್ಮಾನಕ್ಕೆ ದಾರಿಗಳು ಅನ್ನೋದನ್ನು ಗಮನಿಸಬೇಕು. ತೊಂದರೆಗಳೇ ನಮ್ಮ ಬದುಕನ್ನು ಬಲಿಷ್ಠಗೊಳಿಸ್ತಾವೆ ಅನ್ನೋದನ್ನು ನಾವು ಮನಸ್ಸಿನಾಗ ನೆನಪಿಟ್ಕೊಳ್ಬೇಕು. ಧನ್ಯವಾದಗಳು.